ಸರ್ಕಾರಿ ಇಲಾಖೆಗಳ ಹೊರಗುತ್ತಿಗೆ ನೌಕರರಿಗೆ ಪರಿಷ್ಕೃತ ಕನಿಷ್ಠ ವೇತನವನ್ನು ತಕ್ಷಣ ಜಾರಿಗೊಳಿಸುವಂತೆ ಒತ್ತಾಯಿಸಿ ಆಗಸ್ಟ್ 13ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಆಗ್ರಹ ಸಮಾವೇಶ ಹಾಗೂ ಪ್ರತಿಭಟನೆ ನಡೆಯಲಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಎಂಬಿ ನಾಗಣ್ಣಗೌಡ ಅವರು ತಿಳಿಸಿದ್ದಾರೆ. ಸರ್ಕಾರ ಉದ್ದೇಶಪೂರ್ವಕವಾಗಿ ವೇತನ ಜಾರಿಗೆ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ನೌಕರರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಪರಿಷ್ಕೃತ ಕನಿಷ್ಠ ವೇತನವನ್ನು ಯಾವುದೇ ವಿಳಂಬವಿಲ್ಲದೆ ಜಾರಿಗೊಳಿಸಿ ಹೊರಗುತ್ತಿಗೆ ನೌಕರರ ಬದುಕಿಗೆ ಭದ್ರತೆಯನ್ನು ಒದಗಿಸಬೇಕೆಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಬೇಡಿಕೆ ಈಡೇರದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು. ಭಾಳ ಮುಖ್ಯವಾಗಿ ಇವತ್ತೇನು ವಿಷಯ ಒಂದು ಪ್ರಸ್ತಾಪ ಮಾಡಲಿಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ, ಏನು ಕಳೆದ ಮೇ ತಿಂಗಳು 22ನೇ ತಾರೀಕಲ್ಲಿ ರಾಜ್ಯ ಸರ್ಕಾರ ಈ ರಾಜ್ಯದ ಎಲ್ಲ ಉದ್ಯೋಗಗಳ ಕನಿಷ್ಠ ವೇತನವನ್ನು ನಿಗದಿಗೊಳಿಸಿ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿತು. ಈ ಅಧಿಸೂಚನೆಯನ್ನು ಪ್ರಕಟ ಮಾಡಿದ ಮೇಲೆ ಅದನ್ನು ಜಾರಿಗೊಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಬಟ್ ಇಲ್ಲಿ ತನಕ ಕೆಲವು ಇಲಾಖೆಗಳನ್ನ ಹೊರತುಪಡಿಸಿ ಬಹುತೇಕ ಇಲಾಖೆಗಳಲ್ಲಿ ಈ ರಾಜ್ಯದಲ್ಲಿ ಕನಿಷ್ಠ ವೇತನವನ್ನು ಜಾರಿಗೊಳಿಸಿಲ್ಲ. ಕಾರಣ ಅಂತ ಹೇಳಿದ್ರೆ, ಅದು ಹೆಚ್ಚು ಕಡಿಮೆ ಸುಮಾರು 3200 ಕೋಟಿ ರೂಪಾಯಿ ಹೆಚ್ಚುವರಿ ಬಜೆಟ್ ಬೇಕಾಗುತ್ತೆ ಅಂತೇಳಿ ಮೌಖಿಕ ಸೂಚನೆ ಮೇರೆಗೆ ಇವತ್ತು ರಾಜ್ಯ ಸರ್ಕಾರ ತನ್ನದೇ ಒಂದು ಆದೇಶವನ್ನು ಮೌಖಿಕ ಸೂಚನೆ ಮೇರೆಗೆ ತಡೆಯನ್ನು ನೀಡಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಪಮಾನಕಾರಿಯಾಗಿರ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ, ಒಂದು ಕನಿಷ್ಠ ವೇತನವನ್ನು ನಿಗದಿ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ವೇತನ ಸಲಹಾ ಮಂಡಳಿ ಅಂತಿರುತ್ತೆ. ಆ ಸಲಹಾ ಮಂಡಳಿಯೊಳಗಡೆ ಮಂತ್ರಿಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ, IAS ಅಧಿಕಾರಿಗಳಿರ್ತಾರೆ. ಮತ್ತು ಈ ಕಮಿಟಿ ಡಿಸಿಷನ್ ತಗೊಂಡು ಏರ್ತಿರ್ತಕ್ಕಂಥ ಬೆಲೆಗಳಿಗೆ ಅನುಸಾರವಾಗಿ ಯಾವ್ಯಾವ ಉದ್ಯೋಗಗಳಿಗೆ ಎಷ್ಟೆಷ್ಟು ಪ್ರಮಾಣದ ವೇತನ ನಿಗದಿ ಮಾಡಬೇಕು ಅಂತೇಳಿ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಮಾಡಿರುತ್ತೆ. ಹಂಗೆ ಲೆಕ್ಕ ಹಾಕಿದ್ರೆ ಇವತ್ತು ನಿಗದಿಯಾಗಿರ್ತಕ್ಕಂಥ ಈ ವೇತನ ಕೂಡ ಇವತ್ತು ಲೀವಿಂಗ್ ವೇಜಸ್ಗಿಂತ ಭಾಳ ಕಡಿಮೆ ಇದೆ. ಬದುಕುವ ವೇತನ, ಮಿನಿಮಮ್ ವೇಜಸ್ ಒಂದು ಕಡೆ ಆದರೆ ಬದುಕುವ ವೇತನಕ್ಕೂ ಕನಿಷ್ಠ ವೇತನಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆದರೆ ತನ್ನದೇ ಸರ್ಕಾರ ಇವತ್ತು ತಾನು ಮಾಡಿರ್ತಕ್ಕಂಥ ಆದೇಶವನ್ನು ಜಾರಿ ಮಾಡ್ತಾ ಇಲ್ಲ. ಇವತ್ತು ಖಾಸಗಿ ಉದ್ದಿಮೆದಾರರ ಹಿತಾಸಕ್ತಿಯನ್ನು ಕಾಯಲಿಕ್ಕೆ ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಯಾರು ಖಾಸಗಿ ಉದ್ದಿಮೆದಾರರು ಈ ವೇತನವನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೋ, ಕೋರ್ಟು ಯಾವುದೇ ಆಕ್ಷೇಪಣೆ ಆಗಲಿ, ಮಧ್ಯಂತರ ಆದೇಶ ಆಗಲಿ, ತಡೆಯಾಜ್ಞೆ ಆಗಲಿ ಇವತ್ತಿನ ತನಕ ಕೊಟ್ಟಿಲ್ಲ. ಹಂಗಿರ್ಬೇಕಾದ್ರೆ ನಾವು ಕೇಳ್ತಕ್ಕಂಥದ್ದು, ಸರ್ಕಾರದೊಳಗೆ ಕೆಲಸ ಮಾಡ್ತಕ್ಕಂಥ ಸುಮಾರು 2 ಲಕ್ಷ ಜನ ಈ ರಾಜ್ಯದಲ್ಲಿ ಏನು ಬೇರೆ ಬೇರೆ ಇಲಾಖೆಗಳಲ್ಲಿ, ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ನಗರ ಸ್ಥಳೀಯ ಸಂಸ್ಥೆ ಇರ್ಬೋದು, ಇಲ್ಲಿ ಸುಮಾರು 2 ಲಕ್ಷ ಜನ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನೀವು ಘೋಷಣೆ ಮಾಡಿರ್ತಕ್ಕಂಥ ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು. ಯಾಕಂದರೆ ಈ ವೇತನ ಏನು ಇವತ್ತು ನಿಗದಿಯಾಗಿದೆಯೋ ಈ ವೇತನ ಸುಮ್ಮನೆ ಬಂದಿರತಕ್ಕಂಥದ್ದಲ್ಲ. ಕಳೆದ 8-10 ವರ್ಷಗಳಿಂದ ಯಾವುದೇ ದರ ಪರಿಷ್ಕರಣೆಯನ್ನು ಮಾಡದೆ ಹಲವಾರು ಹೋರಾಟಗಳು ಮತ್ತು ನ್ಯಾಯಾಲಯದ ಪ್ರಕ್ರಿಯೆ ಮೂಲಕ ಇವತ್ತು ಈ ಆದೇಶ ಜಾರಿಯಾಗಿದೆ. ಈ ಆದೇಶ ಜಾರಿ ಆದಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡಿದೆ ಸರ್ಕಾರ. ಇವತ್ತು ತಂದೆ ಆದೇಶವನ್ನು ಇವತ್ತು ಏನು ಅಪಮಾನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆಯೋ ಇದರ ವಿರುದ್ಧ ನಾವು ಬರ್ತಕ್ಕಂಥ ಆಗಸ್ಟ್ 13ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹೊರಗುತ್ತಿಗೆ ನೌಕರರ ಒಂದು ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶ ಅಂತೇಳಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಿದ್ವಿ. ಈ ಸಮಾವೇಶದಲ್ಲಿ ರಾಜ್ಯದ ಎಲ್ಲ ಇಲಾಖೆಗಳ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರನ್ನು ಕೂಡ ಭಾಗಿಯಾಗ್ತಾರೆ. ಮತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೂಡ. ಯಾಕಂತ ಹೇಳಿದ್ರೆ, ಕನಿಷ್ಠ ವೇತನವನ್ನು ಇದುವರೆಗಿನ ಕರ್ನಾಟಕದ ಸಂಪ್ರದಾಯದಲ್ಲಿ ಅದನ್ನು ತಗೊಂಡೋಗಿ ಮತ್ತೆ ಕ್ಯಾಬಿನೆಟ್ಗೆ ಇಟ್ಟು ಚರ್ಚೆ ಮಾಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಆದರೆ ಈ ಸಾರಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾವು ಮತ್ತೆ ತಗೊಂಡೋಗಿ ಕ್ಯಾಬಿನೆಟ್ಗೆ ಇಡ್ತೀವಿ, ಕ್ಯಾಬಿನೆಟ್ ಡಿಸಿಷನ್ ತೊಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಕನಿಷ್ಠ ವೇತನ ಒಂದ್ಸಲ ನಿಗದಿ ಆದರೆ ಶಾಸನಬದ್ಧವಾಗಿರ್ತಕ್ಕ ಅಧಿಕಾರವನ್ನು ಚಲಾಯಿಸಿ ನಿಗದಿ ಮಾಡಿದ ಮೇಲೆ ಕ್ಯಾಬಿನೆಟಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದು ಇದುವರೆಗೂ ಕರ್ನಾಟಕದಲ್ಲಿ ಈ ಸಂಪ್ರದಾಯ ನಡೆದಿಲ್ಲ. ಬಟ್ ಈಗಿನ ಸರ್ಕಾರ ಉದ್ದಿಮೆದಾರರ ಲಾಭಿಗೆ ಮಣಿದು ಈ ವೇತನವನ್ನು ಪರಿಷ್ಕರಿಸ್ತಕ್ಕಂಥದ್ದಾಗಲಿ ಅಥವಾ ಅದನ್ನು ವಾಪಸ್ ತಗೊಳ್ತಕ್ಕಂಥದ್ದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈಗಾಗಲೇ ಘೋಷಣೆ ಆಗಿರ್ತಕ್ಕಂಥ ವೇತನವನ್ನು ಕೊಡಬೇಕು ಅಂತೇಳಿ ನಾವು ಬರ್ತಕ್ಕಂಥ ಆಗಸ್ಟ್ 13ನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವು ಒಂದು ಹೊರಗುತ್ತಿಗೆ ನೌಕರರ ಒಂದು ಕನಿಷ್ಠ ವೇತನ ಜಾರಿ ಆಗ್ರಹ ಸಮಾವೇಶವನ್ನು ಮಾಡ್ತಿದ್ದೀವಿ. ಸೊ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಯಾಕಂದರೆ ಬರೀ ಗ್ಯಾರಂಟಿಗಳನ್ನ ಕೊಟ್ಟು ಅದರಿಂದ ಸಂತೃಪ್ತಿ ಮಾಡೋದಲ್ಲ, ಕರೆಕ್ಟಾಗಿ ವೇಜಸ್ಸನ್ನು ಕೊಟ್ಟರೆ, ಕನಿಷ್ಠ ವೇತನ ಸರಿಯಾಗಿ ಜಾರಿ ಮಾಡಿದ್ರೆ ಯಾವ ಗ್ಯಾರಂಟಿಗಳು ಬೇಕಾಗಿರಲಿಲ್ಲ. ಇವತ್ತು ಭಾಳಷ್ಟು ಕಡೆ ನೋಡ್ತಿದ್ದೀವಿ, ಎಷ್ಟೋ ಕಡೆ ನಮ್ಮ ಕಾರ್ಮಿಕ ಇಲಾಖೆ ಮತ್ತು ಆಯಾ ಇಲಾಖೆಗಳು ನಿಷ್ಕ್ರಿಯವಾಗಿದ್ದಾವೆ. ಹೊರಗುತ್ತಿಗೆ ನೌಕರರಿಗೆ ಕೊಡ್ತಕ್ಕಂಥ ಸಂಬಳನೇ ಕನಿಷ್ಠ ವೇತನ ಕೊಡ್ತಿಲ್ಲ.